ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ರಿಗೂ. ಏನಿದು ಇಷ್ಟೊಂದು ಮೂಟೆ ಅಂತ ನೋಡ್ತಿದ್ದೀರ? ಇದು ಮೂಟೆಗಳಲ್ಲ, ಡಿಮಾರ್ಟ್ ಮೂಟೆಗಳು. ಡಸ್ಟ್ಬಿನ್ ಒಳಗಡೆ ಐಟಮ್ಸ್. ಹೇಳ್ಬೇಕು ಏನೇನು ತಂದ್ವಿ ಅಂತ. ಹೇಳು ಮಮ್ಮಿ, ಡಿಮಾರ್ಟ್ಗೆ ಹೋಗಿದ್ದಲ್ಲ. ನಮ್ಮಮ್ಮ ಬಿಲ್ ನೋಡಿ ಶಾಕ್ ಆಗೋದ್ರು. ಲಾಸ್ಟಲ್ಲಿ ಹೇಳ್ತೀವಿ ಎಷ್ಟಾಯಿತು ಅಂತ ಲಾಸ್ಟಲ್ಲಿ ಹೇಳು. ಸೊ ಡಿಮಾರ್ಟ್ಗೆ ಹೋಗಿದ್ವಿ, ಮನೆಗೆ ಕೆಲವೊಂದು ಐಟಮ್ಸ್ ಬೇಕಿತ್ತು ಅಂತ ತೊಗೊಂಬರೋದಕ್ಕೆ ಹೋಗಿದ್ವಿ. ನಾರ್ಮಲ್ ವಾಶ್ರೂಮ್ ಕ್ಲೀನ್ ಮಾಡೋದಕ್ಕೆ 4 ಬ್ರಷ್ಗಳು. ಇದ್ರದ್ದು ಒಂದೊಂದು ಪ್ರೈಸು 170 ರುಪೀಸ್ ಇದು ಒಂದಕ್ಕೆ 4 ಬ್ರಷು. ಜಾಸ್ತಿ ಅದೇ ಮೇಯ್ನಾಗಿ ಐಟಮ್ಸ್ ಬೇಕಾಗಿದ್ದು. ಕಾಣ್ತಾ ಇಲ್ಲ, ಇದು ಕಾಣಿಸಲ್ಲ, ಇದು ಕಾಣಬಾರ್ದು ಅಂತ ಹೇಳ್ತಾ ಇದ್ದೀನಿ. ಡಸ್ಟ್ಬಿನ್ ಒಳಗಡೆ ಕಿಚನ್ದು ಏನು ಹೇಳ್ತೀವಿ ಇದನ್ನ ಸ್ಪಾಂಜ್ ವೈಪ್ ಅಂತ ಹೇಳ್ತೀವಲ್ಲ, ಅಂದರೆ ರಿಯೂಸಬಲ್ ಆ ಥರದ್ದು. ಇದು ಪ್ಯಾಕ್ ಆಫ್ 5 ನಮಗೆ ಓಪನ್ ಮಾಡು ಮಮ್ಮಿ. ಎಲ್ಲ 100 ರುಪೀಸಿಗೆ ಏನೋ ಸಿಗ್ತಿದ್ದು ಪ್ಯಾಕ್ ಆಫ್ 5 ಇದು. ಓಪನ್ ಮಾಡು, ಮಡ್ಚಿಕ್ಕೊಬಿಡು ಇವನು. ಸೊ ಇದು ಒಂದು ಡಿಸ್ಪೆನ್ಸರು ಚೆನ್ನಾಗಿದೆ, ಅದು ಒಂದು ಸ್ವಲ್ಪ ರಿಚ್ ಲುಕ್. ಬಂದ್ಬಿಟ್ಟು 120 ರುಪೀಸು, ನನಗೆ 99 ರುಪೀಸಿಗೆ ಸಿಕ್ತು. ಏನು ಹೇಳ್ತೀರಾ, ಹ್ಯಾಂಡ್ ವಾಶ್ ಡಿಸ್ಪೆನ್ಸರು. ಸೊ ಸ್ವಲ್ಪ ರಿಚ್ ಆಗಿ ಕೊಡುತ್ತೆ, ಹಾಗಾಗಿ ತೊಗೊಂಬಂದೆ. ಆಮೇಲೆ ಇದು ಬ್ರಷಸ್ ಎಲ್ಲ ಹಾಕಿಡೋದಕ್ಕೆ ನಾನು ಈ ಥರ ಸ್ಟ್ಯಾಂಡ್ ಥರ ನೋಡಿದ್ದೆ, ಬಟ್ ನಮ್ಮ ಅಪ್ಪ ಇದನ್ನು ನೋಡಿ ಕಿಟಕಿಗೆ ಹ್ಯಾಂಗ್ ಮಾಡ್ಕೋಬೋದು, ಸೊ ಇದರಲ್ಲಿಗೆ ಹಾಕ್ಬೋದು ಅಂತ ಹೇಳಿ ಇದನ್ನು ತೊಗೊಂಬಂದ್ವಿ. ಇದು ಒಂದು ಬಂದುಬಿಟ್ಟು 49 ರುಪೀಸು. ಸೊ ಈ ಥರ 3 ತೊಗೊಂಬಂದ್ವಿ. 3 ಸಪ್ರೇಟ್ ವಾಶ್ರೂಮ್ಸ್ಗೆ ಬೇಕು ಅಂತ ಹೇಳಿ 3 ತೊಗೊಂಬಂದ್ವಿ. ಕ್ವಾಲಿಟಿ ಚೆನ್ನಾಗಿದೆ. ಆದಮೇಲೆ ಇದರಲ್ಲೆಲ್ಲ ಬರೀ ಅದೇ ಐಟಮ್ಸ್ ಇದೆ. ಇದು ಸೋಪ್ ಹಾಕ್ತೀವಲ್ಲ, ಅದು ಸೋಪ್ ಇಡೋ ಡಿಸ್ಪೆನ್ಸರು. MRP 49 ರುಪೀಸ್, MRP 60 ರುಪೀಸು, ಬಟ್ ಡಿಮಾರ್ಟಲ್ಲಿ 49 ರುಪೀಸ್, 50 ರುಪೀಸ್ 10 ರುಪೀಸ್ ಡಿಸ್ಕೌಂಟ್ ಅಷ್ಟೇ. ಸೊ ಇದು 3 ತೊಗೊಂಬಂದ್ವಿ. ಸೋಪ್ ಹಾಕಿಡೋದು, ಇಲ್ಲಿ ವಾಟರ್ ಕಲೆಕ್ಟ್ ಆಗುತ್ತೆ ಡೌನಲ್ಲಿ, ಹಾಗಾಗಿ ಇದು 3 ತೊಗೊಂಬಂದ್ವಿ. ನಮ್ಮಮ್ಮ ಪಕ್ಕದಲ್ಲಿ ಸ್ಕ್ರೀನ್ಗಳನ್ನ ಮಡ್ಚಿಟ್ಕೊಳ್ತಾ ಇದ್ದಾರೆ, ತೋರಿಸ್ತೀನಿ ಅದನ್ನು. ಇದು ಬೈ 1 get 1 ಇತ್ತು, ಇಯರ್ಬಡ್ಸು ಎಷ್ಟು 50 ರುಪೀಸಿಗೆ ಬೈ 1 get 1 ಏನಾಯಿತು. ಸೊ ಒಂದು ತೊಗೊಂಬಂದ್ವಿ. ಅದು ಆದಮೇಲೆ ಸ್ಕ್ರೀನ್ಸ್ಗಳು ಕೊಡು ಮಮ್ಮಿ. ಹೌದಾ, ಅದನ್ನು ಕೊಡು, ಮಡ್ಚಿರ್ತಾ ಇದ್ದೀನಿ, ಕೊಡು, ಮಡ್ಚಿಡಿವಂತೆ. ಸೊ ಇದೆಲ್ಲ 149 ರುಪೀಸ್ ಸ್ಕ್ರೀನ್ಸು. ಅಮೌಂಟಿಗೆ ಬರ್ತಿದೆ ಕ್ವಾಲಿಟಿ. ಸೊ ಯಾವ್ಯಾವ ತಂದ್ರಿ ಅಂದರೆ ಇದು ಒಂದು ಕಲರು. ಸೊ 17 ಸ್ಕ್ರೀನ್ಸ್ಗಳು ಅಷ್ಟು ಕಿಟಕಿಗೆ ನಮ್ಮಲ್ಲಿ. ಆಮೇಲೆ ಇದು ನನಗೆ ಇಷ್ಟ ಆಯಿತು. ಇದು ನನ್ನ ರೂಮ್ಗೆ ಮತ್ತು ನನ್ನ ತಂಗಿ ರೂಮ್ಗೆ ಎರಡೂ ಒಂದೇ ಥರ ತೊಗೊಂಡ್ಬಂದಿದ್ದೇನೆ. ಹಂಗೆ ನೀಟಾಗಿರೋ, ಹಾಂ ನೀಟಾಗಿ ಇರ್ತೀನಿ ನೋಡಿ ಮಮ್ಮಿ, ವಿಡಿಯೋದಲ್ಲಿ ಮಾತ್ರ ನೀಟಾಗಿ ಹೇಳ್ತಾನೆ, ಹಾಂ ನೀಟಾಗಿ ಇಡ್ತೀನಿ ಅಂತ. ಡೌರಾಣಿ ಬರೀ ಡೌಗಳು. ಇದು ಎಷ್ಟು ಅಂದರೆ MRP ಇದು 249 ಅಂತ ಅನಿಸುತ್ತೆ. ಬರ್ತಾ ಇಲ್ವಾ ನೋಡಿ ಗೈಸ್, ಅಂದರೆ ಕ್ವಾಲಿಟಿ ಸ್ವಲ್ಪ ಅಮೌಂಟ್ ತಕ್ಕನಾಗಿ ಚೆನ್ನಾಗಿದೆ. ಇದು 249 ಇದು, ಅಮೌಂಟಿಗೆ ತಕ್ಕನಾಗಿ ಕ್ವಾಲಿಟಿ ಚೆನ್ನಾಗಿದೆ. 4 ತೊಗೊಂಬಂದಿದ್ದೀನಿ ಈ ಥರದ್ದು. ಅದೆಷ್ಟು ಮಮ್ಮಿ? ಇದು 249, ಇದು 149. ಈ ಥರದ್ದನ್ನ 3-4 ತಂದಿದ್ದೀನಿ, ತೋರಿಸ್ತೀನಿ. ಇದು 240 ಆ್ಯಂಡ್ ಇದು ಅಷ್ಟೇ 249. ಇದು ಆಲ್ಮೋಸ್ಟ್ ಇದೇ ಶೇಡಲ್ಲಿ ತಂದಿದ್ದೀನಿ, ಬಿಕಾಸ್ ಇಂಟೀರಿಯರು ಮ್ಯಾಚ್ ಮಾಡಬೇಕು ಅಂತ ಹೇಳಿ. ಇದು ಮೇನ್ ಹಾಲಿಗೆ ತೊಗೊಂಬಂದೆ. ಎಷ್ಟು ಚೆನ್ನಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನನ್ನ ಕಣ್ಣಿಗೆ ಅದು ಚೆನ್ನಾಗಿ ಕಾಣಿಸ್ತು. ಸೊ ಇದು 149. ಈ ಥರದ್ದು ಒಂದು 4-5 ಪೀಸ್ ಏನೋ ತೊಗೊಂಡಿದ್ದೀನಿ. ನಾರ್ಮಲ್ ಈ ರೂಮ್ಸ್ಗೆಲ್ಲ ಕಿಟಕಿಗೆ ಹಾಕೋಣ ಅಂತ ಹೇಳಿ. ಇದು ಒಂದು ಇಲ್ಲಿ ನಮ್ಮದು ಸ್ಟೇರ್ ಕೇಸ್ ಹತ್ರ ಬಂದಿದೆ, ಇಲ್ಲಿ ಆ ಕಿಟಕಿ ಇದಕ್ಕೆ ಇದು ಈ ಕಲರ್ ತೊಗೊಂಬಂದಿದ್ದೀನಿ. ಗೊತ್ತಿಲ್ಲ ಈ ಕಲರ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮೋಸ್ಟ್ಲಿ ಇದು ಚಂದ ತಗೋತಾಳೆ ಅಂತ ನಾನು. ಒಂದೇ ಒಂದಿದೆ ಕಣೆ, ಅವಳು ಒಂದು ಕಡೆ ಒಂದೇ ಕಡಿಕಲ್ವಾ ಅವಳಿಗೆ ಹಾಕೊಂಡಿರೋದು. ಸೊ ಇದು ಒಂದು ಹತ್ಕೊಂಡು ಬಂದು ಮತ್ತೆ ತೋರಿಸ್ಬಿಡ್ತೀನಿ. ಮಂಚು ಚೀಲ ತಗೊಂಡ. ಇದು ಮೇನ್ ಹಾಲ್ಗೆ ಹಾಕೋಣ ಅಂತ ತೊಗೊಂಬಂದೆ. ಅಲ್ಲಿಗೆ ಇದನ್ನ ಮ್ಯಾಚ್ ಮಾಡಿ ಹಾಕೋಣ ಅಂತ ತಂದಿದ್ದೀನಿ. 3 ಈ ಥರ, ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿ ಕಾಣುತ್ತೆ. ಅಲ್ಲಿಗೆ 2 249 249 ಚೆನ್ನಾಗಿದೆ, ಪರವಾಗಿಲ್ಲ. ಕಾಸಿಗೆ ತಕ್ಕನ ಕಜ್ಜಾಯ. ಸ್ಕ್ರೀನ್ಸೇ ಬೋರ್ ಆಗುತ್ತೆ. ಇಷ್ಟೇ ಸ್ಕ್ರೀನ್ಸ್ಗಳು ತೋರಿಸ್ಬಿಡ್ತೀನಿ. ಸ್ಕ್ರೀನ್ ಟೋಟಲ್ ಸ್ಕ್ರೀನ್ ಎಷ್ಟು ಹೇಳು ತಂದಿರೋದು? 17 ಸ್ಕ್ರೀನ್ಸ್ ತಂದಿದ್ದೀವಿ. 17 ಸ್ಕ್ರೀನ್. 149 249 449 ಒಂದು 3-4 ಇದೆ ಅಷ್ಟೇ. ಸೊ ಇಷ್ಟು ಸ್ಕ್ರೀನ್ಸ್ 17 ಸ್ಕ್ರೀನ್ಸ್ಗಳನ್ನ
ಚೆನ್ನಾಗಿ ಕಾಣುತ್ತಾ ಇಲ್ವಾ ಅಂತ ಹಿಡಿದ್ಬಿಟ್ಟು. ಹಾಂ ಚೆನ್ನಾಗಿ ಕಾಣುತ್ತೆ. ಇವತ್ತಿನ ಪೂಜೆ ಬೆಳಗ್ಗೆ ಮಾಡಿದ್ದೆ. ಎಲ್ಲ ಪಟಾಕಿ ಡಮ್ ಡಮ್ ಅನ್ನಿಸ್ತವ್ರು ಚಿಕ್ಕ ಮಕ್ಳುಗಳು. ಬೆಡ್ಶೀಟ್ ಕತೆ 99 ರೂಪಾಯಿಗೆ ಅಂತ ನಮ್ಮ ದೊಡ್ಡಪ್ಪವ್ರು ತಗೊಬಂದ್ಬಿಟ್ರು. ಅದು ನೋಡಿದ್ರೆ 199. ಒಂದು 17 ಸ್ಕ್ರೀನ್ಸ್ಗಳನ್ನ ತಂದಿದ್ದೀವಿ. 17 ಸ್ಕ್ರೀನ್ ಸೆಟ್ ಆಫ್ 17. ಅಷ್ಟು ಕಿಟಕಿ ಇದೆ ನಮ್ಮ ಮನೆಯಲ್ಲಿ. ಎಲ್ಲ ಡಬಲ್ ಇದೆ ಕಿಟಕಿ. ಓ ತಗೋ ಅಪ್ಡೇಟೆಡ್ ಭಾಗ್ಯಮ್ಮ. ಇದು ಬೆಡ್ ಸ್ಪ್ರೆಡ್ಡು ನಮ್ದು ಕ್ವೀನ್ ಸೈಜು ಬೆಡ್. ಸೊ ಮೂರು ರೂಮಿಗೆ ಸದ್ಯಕ್ಕೆ 3 ತಂದಿದ್ದೀವಿ ಈ ಕಲರ್ಸಲ್ಲಿ. ಎಲ್ಲ ಲಾಟ ಸ್ವಲ್ಪ ಹೇಳ್ತೀರಾ ಯೂನಿಕ್ ಕಲರ್ಸೇ ಸಿಕ್ಕಿದ್ದು ನಮಗೆ. ಅಲ್ಲಿ ಬೇರೆ ಕಲರ್ಸೇ ಇರಲಿಲ್ಲ, ಎಲ್ಲ ಡಾರ್ಕ್ ಮರೂನ್ ಆ ಥರ ಇತ್ತು. ಆದಮೇಲೆ ಆಮೇಲೆ ಡಿಸೈನ್ ಎಲ್ಲ ಒಂದೇ ಥರ ಇತ್ತು. ಇದು ಒಂದು ಸ್ವಲ್ಪ ಕಾಸ್ಟ್ಲಿ ಆಗಿದ್ದಿದೆ ಎಲ್ಲದಕ್ಕಿಂತ ಅಲ್ವಾ. ಇದು ಆ್ಯಕ್ಚುಲಿ ಮೇನ್ ಹಾಲ್ಗೆ ಅಂತ ತಂದಿದ್ದು. ಇದೆ 500 ರುಪೀಸ್ ಇದು. ಬಟ್ಟೆ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಚೆನ್ನಾಗಿದೆ. 500. ಇದು ಮೇನ್ ಹಾಲ್ಗೆ ಅಂತ ತಂದಿದ್ದು. ಅದು ಬಿಟ್ಟು ಅಷ್ಟೇ. ಇದು ಒಂದು 17 ಸ್ಕ್ರೀನ್ಸು, 3 ಬೆಡ್ಶೀಟು, 3 ಇದು ಇದರಲ್ಲಿ ಬೆಡ್ ಸ್ಪ್ರೆಡ್ಡು, ನಾರ್ಮಲ್ ಡಸ್ಟ್ಬಿನ್ ಮನೆ ಯೂಸ್ ಡೈಲಿ ಯೂಸಿಗೆ. ಅದಾದಮೇಲೆ ಇದು ನಮ್ಮಮ್ಮ ತೋರಿಸಿರ್ಬೇಕು. ಇದನ್ನು 99 ರುಪೀಸ್ ಅಂದ್ಕೊಂಡು 3 ತೊಗೊಂಡ್ಬಂದಿದ್ದಾರೆ. ನೋಡಿದ್ರೆ ಇದು 199 ರುಪೀಸ್ ಒಂದು. ಬಟ್ ಪರವಾಗಿಲ್ಲ, ಸಾಫ್ಟ್ ಆಗಿದೆ. ಇಲ್ಲಿ ಒಂದು ಬೆಡ್ಸ್ ಇದು ನೀರಿಗೆ ಅದು ಆದಮೇಲೆ ಏ ಬೇಡ ನೀರಿಗೆ ಜಿಗ್ಬೇಕಾ ಅಂತ ಇದೆ. ಇಲ್ಲ ಮೇಡಮ್, ಇದು ಕಿಚನ್ನಿಗೆ 129 ರುಪೀಸು ಚಿಕ್ಕದು ಡಸ್ಟ್ಬಿನ್ನು. ಇದು 199, 200 ರುಪೀಸು. ಎಲ್ಲ ಸಣ್ಣ ಪುಟ್ಟ ತೊಗೊಂಡು ಬಿಲ್ ಅಷ್ಟಾಯಿತು. ವಾಯ್ಸ್ ಜೋರಾಗಿ ಮಾತಾಡು, ಪಟಾಕಿ ಸೌಂಡೇ ಬರ್ತೈತೆ. ಆದಮೇಲೆ ಕಸದ ಮೊರ. ಇದು ಏನು ಪ್ರಾಬ್ಲಮ್ ಅಂದರೆ ಇದು ಹೀಗೆ ಕುತ್ಕೊಳ್ಳಲ್ಲ ನೀಟಾಗಿ ಕಸ. ಇದು ಕುತ್ಕೊಳ್ಳೋದು. ಇದು ಎಷ್ಟು ಅಂದರೆ 90 ರುಪೀಸ್ ಇದು ಒಂದು ಮೊರ. ಹಳೆ ಮನೆ. ಹೊರಟೋಗಿದೆ. ಸೊ ಇದು ಸೋಪ್ ಡಿಸ್ಪೆನ್ಸರ್ 4 ತೊಗೊಂಡಿದ್ದೀವಿ ನಾವು. ಆಮೇಲೆ ಒಂದಷ್ಟು ತಿನ್ನೋ ಐಟಮ್ಸು, ಬಿಸ್ಕೆಟು. ಇದು ಹೈಡ್ ಆ್ಯಂಡ್ ಸಿಕ್, ನನಗಿಷ್ಟ ಹೈಡ್ ಆ್ಯಂಡ್ ಸಿಕ್. ಸೊ ನಮ್ಗೆ ಇಷ್ಟ ಅಂತ ಹೇಳ್ಬಿಟ್ಟು 5 ಪ್ಯಾಕ್ಸ್ ಏನೋ ಬರುತ್ತೆ ಇದು ಹೈಡ್ ಆ್ಯಂಡ್ ಸಿಕ್ಕು. ಆಮೇಲೆ ಯೂನಿಕ್ಕು ಬೈ 1 get 1 ಇತ್ತು, ಹಾಗಾಗಿ 2 ತೊಗೊಂಡಿದ್ದೀವಿ. ವಾಯ್ಸ್ ಕೇಳಿಸ್ತಾ ಇಲ್ಲ ಅಂದರೆ ವಾಯ್ಸ್ ಓವರ್ ಕೊಡ್ತೀನಿ, ಬೇಜಾರು ಮಾಡ್ಕೊಬೇಡಿ. ಸೊ ಇದೊಂದು ಚೇರ್, ಇದು ಸ್ವಲ್ಪ ಗ್ರಿಪ್ ಚೆನ್ನಾಗಿದೆ. 3 ತೊಗೊಂಡಿದ್ದೀವಿ. ಒಂದು ನನ್ನ ತಂಗಿ ಹಾಕೊಂಡು ಕೂತಿದ್ದಾಳೆ. ಇಲ್ಲಿ ಗೈಸ್. ಹಾಂ, ಅದನ್ನೇ ಓಪನ್ ಮಾಡ್ತೀವಿ. ಇದು ಎಲ್ಲ ವಾಶ್ರೂಮ್ ಏನೋ ಯೂಸಿಗೆ ಆಗುತ್ತೆ ಅಂತ. ಇದು ಆ್ಯಕ್ಚುಲಿ MRP 369 ರುಪೀಸು. ಡಿಮಾರ್ಟ್ ಸೆಲ್ಲಿಂಗ್ ಪ್ರೈಸಲ್ಲಿ 199 ರುಪೀಸ್ ಇತ್ತು. ಕ್ಲಿಪ್ಸು ನಮ್ಮ ಅಮ್ಮಂಗೆ ಮನೇಲಿ ಅಷ್ಟು ಕ್ಲಿಪ್ಸ್ ಇದ್ರು ಬಟ್ಟೆ ಒಣಗಿ ಕ್ಲಿಪ್ ಬೇಕು ಅಂತ ಎಷ್ಟು ಕ್ಲಿಪ್ಸ್ ತೊಗೊಂಡಿದ್ದಾರೆ. ಚೆನ್ನಾಗಿಲ್ಲ ಅಂದೆ. ಇದು ಅಷ್ಟೇ, ಇದು ಆಫರಲ್ಲಿ ಇತ್ತು ನಮಗೆ. ಫುಲ್ ಪ್ಯಾಕ್ 100 ರುಪೀಸ್ಗೇನೋ ಸಿಕ್ತು. ಯೂನಿಬಿಕ್ ಬಿಸ್ಕೆಟ್ಸು. ಅದೇ 5 ಇರುತ್ತಲ್ಲ ಪ್ಯಾಕ್ ಆಫ್. ಹಾಂ ಹಾಕು. ಮಾಜಾ ತಗೊಂಡ್ರು, ಅದು ಕಾರಲ್ಲೇ ಬರ್ತಾನೆ ಖಾಲಿ. ಸ್ಯಾಂಡ್ವಿಚ್ ಮಾಡೋದು ಬ್ರೆಡ್ ತೊಗೊಂಬಂದೆ. ವೀವರ್ಸ್ ಅಮ್ಮ ಹೇಳ್ತವ್ರೆ, ಆದ್ಮೇಲೆ ಕೇಳಬೇಕು ಅವರಿಗೆ. ಓಕೆ, ಸ್ಯಾಂಡ್ವಿಚ್ ಮಾಡೋಣ ಅಂತ ಬ್ರೆಡ್ ತೊಗೊಂಬಂದೆ, ಕಟ್ ಮಾಡ್ಬಿಡ್ದೆ. ಆಮೇಲೆ ಡಿಸ್ಪೆನ್ಸರ್ ಹಾಕೋಕ್ಕೆ ಇದು ಆ್ಯಕ್ಚುಲಿ ಬೈ 1 get 1 ಇತ್ತು. ಹೆಂಗಿರುತ್ತೋ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಇದನ್ನು. ಯಾವುದೋ ಸ್ಯಾಂಡಲ್ ಸೋಪ್ ಇದೆಯಲ್ಲ ಆ ಥರದ್ರಲ್ಲಿ ಚಂದನ ಸ್ಪರ್ಶ. ಸ್ಮೆಲ್ ಚೆನ್ನಾಗಿದೆ. ಇನ್ನೊಂದು ತರಬೇಕಿತ್ತು ಹಾಗಾದರೆ. ಬೈ 1 get 1 ಇತ್ತು. ಎಷ್ಟಕ್ಕೆ? 135 2 ಬೈ 1 get 1 ಇತ್ತು. ಬಟ್ ಇದು ಎಷ್ಟು ಯೂಸ್ ಮಾಡ್ತೀರಾ ನೋಡೋಣ. ಸೊ ಇದೊಂದು ಚಂದು ಅಂತೂ ಆ ಕಡೆಗೆ ಹೋಗೋದೇ ಇಲ್ಲ ಈಗ. ಇನ್ನೆಲ್ಲ ಸ್ಟೋರೇಜ್ ಬಾಕ್ಸ್ಗಳು ಒಂದೇ ಥರದ್ದು. ಇದು ಪ್ರೈಸಸ್ ಎಷ್ಟು ಅಂದರೆ 89 ರುಪೀಸ್. ಇದು 1 kg ಹಿಡಿಯುತ್ತೆ. ಸೊ 1 ಲೀಟರ್ದು ಈ ಥರದ್ದು ಎಲ್ಲ ಒಂದೇ ಥರದ್ದು. ಗ್ಲಾಸ್ ತಗೊಳ್ಳಿ ಮಮ್ಮಿ ಅಂತಂದೆ. ತಗೊಳ್ಳಿ ಮಮ್ಮಿ ಅಂತ ಅಂದ್ಲಂತೆ ಮಮ್ಮಿ. ಗ್ಲಾಸ್ ತಗೊಳ್ಳಿಲ್ಲ ನಮ್ಮ ಮನೇಲಿ. ಸೊ ಈ ಥರದ್ದು ಒಂದು 6 ಬಾಟಲ್ಸ್ ತೊಗೊಂಬಂದೆ.
ಇದೆ ಸದ್ಯಕ್ಕೆ. ಹ್ಮ್ ಸೊ ಮುಂದೆ ನೋಡೋಣ, ಇನ್ನು ಬೇಕಾದ್ರೆ ಅಪ್ಗ್ರೇಡ್ ಮಾಡ್ಕೋಬೋದು ಅಂದ್ಬಿಟ್ಟು 6 ತಂದಿದ್ವಿ. ಆಮೇಲೆ ಈ ಥರ ಏನಾದರೂ ಕಾಳುಗಳು ಏನಾದರೂ ದೊಡ್ಡ ದೊಡ್ಡದನ್ನು ಹಾಕೋಕ್ಕೆ ಇದು ಎಷ್ಟು ಅಂದರೆ 69 ರುಪೀಸ್. ಇದು ಎಲ್ಲ ಟಪ್ಪರ್ವೇರ್ ಬಾಕ್ಸ್ಗಳು. ಇದು ಗ್ಲಾಸ್ ತರ Plastic ಕಾಣುತ್ತೆ ಅಲ್ಲ. ಬಟ್ ಗ್ಲಾಸ್ ಅಲ್ಲ, ಪ್ಲಾಸ್ಟಿಕ್. ಟಪ್ಪರ್ವೇರ್ ಬಾಕ್ಸ್ಗಳು. ಸ್ಪೂನ್ ಇದೆಯಾ? ಸ್ಪೂನು ಇದೆ. ಫುಲ್ ಟ್ರಾನ್ಸ್ಪರೆಂಟ್ ಬಾಕ್ಸ್ ಇದು. ಇದು ಎಷ್ಟು ಅಂದರೆ ಒಂದು 1/4 kg ಹಿಡಿಯುತ್ತೆ ಇದು. ಕಾಳುಗಳೇನಾದರೂ ಹಾಕಿಟ್ಕೋಬೋದು. ಬಟ್ ನಮ್ಮ ಮನೇಲಿ ಕಾಳೆಲ್ಲ ಫ್ರಿಜ್ಜಲ್ಲೇ ಇಡ್ತಾರೆ. ಏನಾದರೂ ಹಾಕಿಡ್ಬೋದು. ಸೊ ಇದು 4 ತೊಗೊಂಡಿದ್ದೆ. ಅದು ಆದಮೇಲೆ ನಂಗೆ ಇದು ಈ ಬಾಕ್ಸಸ್ ಇಷ್ಟ ಆಯಿತು. ಇದು 89 ರುಪೀಸು. ಬಟ್ ಅಂದರೆ ಚೆನ್ನಾಗಿದೆ, ಒಂಥರ ಕ್ಯೂಟಾಗಿದೆ. ಅಂದರೆ ಇದನ್ನು ರಿಮೂವ್ ಮಾಡಿದ್ರೆ ಒಂದು ನಿಮಿಷ ತೋರಿಸ್ತೀನಿ. ಕಾಫಿ ಪೌಡರ್, ಟೀ ಪೌಡರ್, ಏನಾದರೂ ಹಾಕಿಟ್ಕೋಬೋದು. ಚಿಕ್ಕ ಚಿಕ್ಕ ಡ್ರೈ ಫ್ರೂಟ್ಸನ್ನು ಹಾಕಿಟ್ಕೋಬೋದು ಕಮ್ಮಿ. ಸೊ ಒಂದು ಬಂದು 89 ರುಪೀಸು, ಒಂದು 89 ರೂಪಾಯಿ. ಈ ಥರ ಕಾಣುತ್ತೆ. ಸೊ ಥ್ರೆಡ್ ಇರೋದು ಈ ಥರ ಕ್ಯೂಟಾಗಿದೆ, ಸ್ವಲ್ಪ ಚೆನ್ನಾಗಿತ್ತು. ಅಲ್ಲಿ ಕಿಚನ್ ಮೇಕ್ ಓವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಇದೆಲ್ಲ ತೆಗಿಬೇಕು. ನೀಟಾಗಿ ಕುತ್ಕೊಂಡು ತೆಗೆದು ಕಿಚನ್ನ ರೆಡಿ ಮಾಡಬೇಕು. ನೋಡೋಣ ಈ ವೀಕಲ್ ಆದರೆ ಅದನ್ನು ಮಾಡ್ತೀನಿ. ಸೊ ಈ ಥರದ್ದನ್ನು ಎಷ್ಟು ತೊಗೊಂಬಂದೆ ಅಂದರೆ 6 ತೊಗೊಂಬಂದೆ. ಎಲ್ಲ ಸೆಟ್ 6 ತೆಗ್ದ್ಬಿಡು, ಈ ಥರದ್ದು ತೆಗಿ ಮಮ್ಮಿ. ತೊಗೊಂಬಂದೆ. ಸೊ ಇಷ್ಟೇ ಶಾಪಿಂಗ್ ಮಾಡಿದ್ದು. ಇಷ್ಟಕ್ಕೆ ಎಷ್ಟು ಬಿಲ್ ಆಯ್ತು ಮಮ್ಮಿ? ನಮ್ಮಮ್ಮ ಹೇಳ್ತಾರೆ ಎಷ್ಟು 11,000. ಎಷ್ಟಾಯ್ತು? 11,000. ಎಲ್ಲೋ ಹೋಗ್ತಾರೆ ನಮ್ಮಪ್ಪ ಇಷ್ಟೊತ್ತು ನಿದ್ದೆ ಹೊಡೆದ್ಬಿಟ್ಟು. ಎಲ್ಗಪ್ಪ ಎಷ್ಟಾಯ್ತಪ್ಪ ಬಿಲ್ ಡಿ ಮಾಡ್ತು? 10,345. ಕಮ್ಮಿ ಆಯ್ತಾ ಜಾಸ್ತಿ ಆಯ್ತಾ? ಜಾಸ್ತಿ ಇಷ್ಟಕ್ಕೆ ಅಷ್ಟಾಯ್ತು. ಎಲ್ಲ ಚಿಕ್ಕ ಚಿಕ್ಕ ಐಟಮ್ಸ್ ಹಂಗಾರ ಅನ್ನಿಸ್ತಾ ಇತ್ತು ನಮಗೆ. ಇದೇ ಸ್ವಲ್ಪ ಜಾಸ್ತಿ ದುಡ್ಡು ತಗೊಂಡಿರೋದು ಈ ಸ್ಕ್ರೀನ್. 17 ಸ್ಕ್ರೀನ್ ಐತಲ್ಲ ಅದಕ್ಕೆ. ಹೋಗಿ ಬನ್ನಿ. ಮುಗೀತು. ಇಷ್ಟೆಷ್ಟು ಐಟಮು ಅಷ್ಟೊಂದು ಅಮೌಂಟ್ ಆಯ್ತಲ್ಲ ಅಂತ 11,000. ಸೊ ನಮ್ಮಮ್ಮ ಅದನ್ನೇ ಹೇಳ್ತಾರೆ, 25 ವರ್ಷದಿಂದ ನನ್ನ ಲೈಫಲ್ಲೇ ಇಷ್ಟು ಶಾಪಿಂಗ್ ಮಾಡಿರ್ಲಿಲ್ಲ ನಾನು. ನನ್ನ ಲೈಫ್ ಒಂದೇ ಸರಿಗೆ ಇಷ್ಟು ಶಾಪಿಂಗ್ ಆಗೋಯ್ತು ಅಂತ. ಸೊ ಫಸ್ಟ್ ಟೈಮ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ಸ್ಗಳು ಅಷ್ಟೇ. ಇದೆಲ್ಲ ಏನು ಎಸೆಯಲ್ಲ ನಾವು. ಎಷ್ಟೋ ವರ್ಷದಿಂದ ತೊಗೊಂಡ್ರ ಬಾಕ್ಸ್ಗಳೆಲ್ಲ ಹಾಗೆ ಇದೆ. ಊಟ ತಗೊಬಂದೆ ನಾನು. ಹಬ್ಬ ತೊಗೊಂಡೈತಮ್ಮ. ಸೊ ಇಷ್ಟು ವಿಡಿಯೋ ಇಷ್ಟ ಆಗಿದ್ರೆ ಹೇಳಮ್ಮ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೈ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೀಪಾವಳಿ ಹಬ್ಬ, ದೀಪಾವಳಿ ಹಬ್ಬದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ರಿಗೂ. ಕನ್ನಡ ಆದಷ್ಟು ಮಾತಾಡೋಣ, ಕನ್ನಡ ಉಳಿಸೋಣ, ಕನ್ನಡ ಬೆಳೆಸೋಣ. ಅವಳಷ್ಟೇ. ನೀವು ಹೇಳು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನ. ಕನ್ನಡ ರಾಜ್ಯೋತ್ಸವದ ಶುಭಾಶಯ ಮಾಡಿಬಿಟ್ಟಲ್ಲ ನಂದು. ಪರವಾಗಿಲ್ಲ ಹೇಳೆ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಕನ್ನಡ ರಾಜ್ಯೋತ್ಸವದ ದೇವ್ರ ಮನೆ ಬರಂಗ್ ಮಾಡೇ ದೇವ್ರ. ನಮ್ಮ ಮಮ್ಮಿ ಡೆಕೋರೇಷನ್ ಮಾಡಿರೋದು ಚೆನ್ನಾಗಿದೆ. ಇಷ್ಟೇ ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿಗೆ ಸಿಗೋಣ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಬಾಯ್.